ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು GK ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಗರ್ಭಿಣಿಯರಿಗೆ ತರಾತರಿಯ ಆಹಾರ ಸೇವನೆಯ ಬಯಕೆ ಮೂಡಲು ಕಾರಣವೇನು? ಆಪ್ಷನ್ ಎ ಹಸಿವು, ಬಿ ಹಾರ್ಮೋನ್ಸ್, ಸಿ ಕಬ್ಬಿಣದ ಪೂರೈಕೆ, ಡಿ ಸಕ್ಕರೆಯ ಕುಸಿತ. ಸರಿಯಾದ ಉತ್ತರ ಆಪ್ಷನ್ ಸಿ ಮತ್ತು ಡಿ. ದೇಹಕ್ಕೆ ಕಬ್ಬಿಣಾಂಶದ ಅವಶ್ಯಕತೆ ಇದ್ದಾಗ ಮತ್ತು ರಕ್ತದಲ್ಲಿ ಸಕ್ಕರೆಯ ಅಂಶ ಕಡಿಮೆ ಮೊದಲಾದ ಸಮಸ್ಯೆಗಳು ಕಾಣಿಸಿಕೊಂಡಾಗ ಐಸ್ ಕ್ರೀಮ್, ಮೆಗ್ನೀಷಿಯಂ ಅಂಶದ ಅಗತ್ಯವಿದ್ದಾಗ ಚಾಕ್ಲೇಟ್ ತಿನ್ನಬೇಕು ಎನಿಸುತ್ತದೆ. ಹಾರ್ಮೋನಲ್ ಬದಲಾವಣೆ ಕಾಣಿಸಿಕೊಂಡರೆ ಖಾರದ ತಿನಿಸುಗಳು ಇಲ್ಲವೇ ಉಪ್ಪಿನಕಾಯಿಯಂತಹ ಪದಾರ್ಥ ತಿನ್ನುವ ಬಯಕೆಯಾಗುತ್ತದೆ. ಪ್ರೋಟೀನ್, ಕ್ಯಾಲ್ಸಿಯಂ ಮತ್ತು ಒಮೆಗಾ ಫ್ಯಾಟಿ ಆಸಿಡ್ ಕಡಿಮೆ ಇದ್ದರೆ ಮೀನು ಹಾಗೂ ಮೊಟ್ಟೆ ತಿನ್ನುವ ಬಯಕೆ ಉಂಟಾಗುತ್ತದೆ. ಎರಡನೇ ಪ್ರಶ್ನೆ, ಮನೆಯಲ್ಲಿ ಶಂಖ ಊದುವುದರಿಂದ ಏನಾಗುತ್ತದೆ? ಆಪ್ಷನ್ಸ್ ಎ ಆರೋಗ್ಯ ವೃದ್ಧಿ, ಬಿ ವಾತಾವರಣ ಶುದ್ಧಿ, ಸಿ ಅಪಶಕುನ, ಡಿ ದಾರಿದ್ರ್ಯ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಪೂಜೆ ಶುರುವಾಗುವ ಮೊದಲೇ 3 ಬಾರಿ ಶಂಖ ಊದುವುದರಿಂದ ವಾತಾವರಣದಲ್ಲಿರುವ ಅಶುದ್ಧಿ ದೂರವಾಗುತ್ತದೆ ಎನ್ನುತ್ತಾರೆ. ಇದಲ್ಲದೆಯೇ ಶಂಖದಿಂದ ಆರೋಗ್ಯಕ್ಕೂ ಲಾಭವಿದೆ. ಸಮುದ್ರ ಮಂಥನದಲ್ಲಿ ಹೊರಬಂದ 14 ರತ್ನಗಳಲ್ಲಿ ಶಂಖ ಕೂಡ ಒಂದು. ಶಂಖದ ಭಸ್ಮ ಹೃದಯಾಘಾತ, ರಕ್ತದೊತ್ತಡ, ಅಸ್ತಮ, ಮೆದುಳು, ನರದ ಸಮಸ್ಯೆಯನ್ನು ಕಡಿಮೆ ಮಾಡುತ್ತದೆ. ರಾತ್ರಿ ಶಂಖದಲ್ಲಿ ಗಂಗಾಜಲವಿಟ್ಟು ಬೆಳಗ್ಗೆ ಆ ನೀರು ಕುಡಿಯುವುದರಿಂದ ಕ್ಯಾಲ್ಸಿಯಂ ಕೊರತೆ ಕಡಿಮೆಯಾಗುತ್ತದೆ. ಮೂರನೇ ಪ್ರಶ್ನೆ, ಎಡಗೈಯಿಂದ ಊಟ ಮಾಡಬಾರದು ಎನ್ನಲು ಪ್ರಮುಖ ಕಾರಣವೇನು? ಆಪ್ಷನ್ಸ್ ಎ ಅಜೀರ್ಣ, ಬಿ ಅಶುಚಿ, ಸಿ ನಂಬಿಕೆ, ಡಿ ವಾಡಿಕೆ. ಸರಿಯಾದ ಉತ್ತರ ಆಪ್ಷನ್ ಎ ಅಜೀರ್ಣ. ಎಡಗೈಯಿಂದ ಊಟ ಮಾಡುವುದರಿಂದ ಜೀವದ ಚಂದ್ರನಾಡಿಯು ಜಾಗೃತವಾಗುವುದರಿಂದ ಈ ನಾಡಿಯ ಕಾರ್ಯಶಕ್ತಿಯಿಂದ ಉಪಪ್ರಾಣಗಳ ಕಾರ್ಯವು ಹೆಚ್ಚುತ್ತದೆ. ಉಪಪ್ರಾಣಗಳ ಕಾರ್ಯವು ಹೆಚ್ಚಾಗುವುದರಿಂದ ಅನ್ನವು ಸರಿಯಾಗಿ ಜೀರ್ಣವಾಗುವುದಿಲ್ಲ. ಎಡಗೈಯಿಂದ ಊಟವನ್ನು ಮಾಡುವುದರಿಂದ ಉಪಪ್ರಾಣಗಳು ಕಾರ್ಯನಿರತವಾಗಿ ಅನ್ನದಿಂದ ಪ್ರೇಕ್ಷೇಪಿತವಾಗುವ ಸಾತ್ವಿಕ ಲಹರಿಗಳ ಲಾಭವು ಕಡಿಮೆ ಪ್ರಮಾಣದಲ್ಲಿ ಆಗುತ್ತದೆ. ಹಾಗಾಗಿ ಶಾಸ್ತ್ರವು ಎಡಗೈಯಿಂದ ಊಟ ಮಾಡುವುದು ನಿಷೇಧಿಸಿದೆ. ನಾಲ್ಕನೇ ಪ್ರಶ್ನೆ, ಶುಕ್ರವಾರದಂದು ಜನಿಸಿದವರ ಸ್ವಭಾವ ಹೇಗಿರುತ್ತದೆ? ಆಪ್ಷನ್ಸ್ ಎ ಕಠಿಣ ಪರಿಶ್ರಮ, ಬಿ ಶಾಂತಿಯುತ, ಸಿ ತಮಾಷೆಯ ಸ್ವಭಾವ, ಡಿ ಧೈರ್ಯಶಾಲಿಗಳು. ಸರಿಯಾದ ಉತ್ತರ ಆಪ್ಷನ್ ಸಿ ತಮಾಷೆಯ ಸ್ವಭಾವ. ಶುಕ್ರವಾರದಂದು ಜನಿಸಿದವರು ತಮಾಷೆಯ ಸ್ವಭಾವವನ್ನು ಹೊಂದಿರುತ್ತಾರೆ. ಅವರು ಎಲ್ಲ ಭೌತಿಕ ಸಂತೋಷಗಳೊಂದಿಗೆ ಐಷಾರಾಮಿ ಜೀವನವನ್ನು ಬಯಸುತ್ತಾರೆ. ಅವರು ಉತ್ತಮ ವಿಮರ್ಶಕರೆಂದು ಸಾಬೀತುಪಡಿಸುತ್ತಾರೆ ಮತ್ತು ನೈತಿಕತೆಯ ಮಾರ್ಗವನ್ನು ಅನುಸರಿಸುತ್ತಾರೆ. ಅವರು ಶ್ರೀಮಂತರು ಮತ್ತು ಕಾಮದೇವನಿಂದ ಪ್ರಭಾವಿತರಾಗಿದ್ದಾರೆ. ಅವರು ತೀಕ್ಷ್ಣವಾದ ಬುದ್ಧಿಶಕ್ತಿಯನ್ನು ಹೊಂದಿದ್ದಾರೆ ಮತ್ತು ದೇವರ ಪವಾಡಗಳ ಮೇಲೆ ಕುರುಡು ನಂಬಿಕೆಯನ್ನು ಹೊಂದಿರುವುದಿಲ್ಲ. ಐದನೇ ಪ್ರಶ್ನೆ, ಏಷ್ಯಾದ ಅತಿ ಚಿಕ್ಕ ದೇಶ ಯಾವುದು? ಆಪ್ಷನ್ಸ್ ಎ ಜಪಾನ್, ಬಿ ಮಾಲ್ಡೀವ್ಸ್, ಸಿ ಕತಾರ್, ಡಿ ಕುವೈತ್. ಸರಿಯಾದ ಉತ್ತರ ಆಪ್ಷನ್ ಬಿ ಮಾಲ್ಡೀವ್ಸ್. ವಿಸ್ತೀರ್ಣ ಮತ್ತು ಜನಸಂಖ್ಯೆಯಲ್ಲಿ ಏಷ್ಯಾ ವಿಶ್ವದಲ್ಲೇ ದೊಡ್ಡ ಖಂಡ. ಇದು ಪೂರ್ವದಲ್ಲಿ ಪೆಸಿಫಿಕ್ ಸಾಗರ, ಉತ್ತರದಲ್ಲಿ ಆರ್ಟಿಕ್ ಸಾಗರ, ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರ ಮತ್ತು ಪಶ್ಚಿಮದಲ್ಲಿ ಯುರೋಪ್ನಿಂದ ಸುತ್ತುವರೆದಿದೆ. ವಿಶ್ವದ ಅತಿದೊಡ್ಡ ಖಂಡವಾದ ಏಷ್ಯಾದಲ್ಲಿ 48 ದೇಶಗಳಿವೆ. ವಿಶ್ವದ ಜನಸಂಖ್ಯೆಯ 80% ಜನರು ಏಷ್ಯಾದಲ್ಲಿದ್ದಾರೆ. ಏಷ್ಯಾದ ಚಿಕ್ಕ ದೇಶ ಮಾಲ್ಡೀವ್ಸ್. ಇದರ ವಿಸ್ತೀರ್ಣ ಕೇವಲ 298 ಚದರ ಕಿಲೋಮೀಟರ್. ಮಾಲ್ಡೀವ್ಸ್ ಹಿಂದೂ ಮಹಾಸಾಗರದಲ್ಲಿದೆ. ಇದು ಹಲವು ಸಣ್ಣ ದ್ವೀಪಗಳ ದೇಶ. ಈ ದೇಶದ ರಾಜಧಾನಿ ಮಾಲೆ. ವಿದೇಶಿ ಪ್ರವಾಸಿಗರನ್ನು ಹೆಚ್ಚು ಆಕರ್ಷಿಸುವ ದೇಶ. ಪ್ರವಾಸೋದ್ಯಮದಿಂದ ಬರುವ ಆದಾಯ ದೇಶದ ಆರ್ಥಿಕತೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಆರನೇ ಪ್ರಶ್ನೆ, ಅರಿಶಿನ ಚಹಾ ಸೇವನೆಯಿಂದ ಯಾವ ಸಮಸ್ಯೆಯನ್ನು ಬರದಂತೆ ತಡೆಯುತ್ತದೆ? ಆಪ್ಷನ್ಸ್ ಎ ಒಣಕೆಮ್ಮು, ಬಿ ಥೈರಾಯ್ಡ್, ಸಿ ಕ್ಯಾನ್ಸರ್, ಡಿ ಗ್ಯಾಸ್ಟ್ರಿಕ್. ಸರಿಯಾದ ಉತ್ತರ ಆಪ್ಷನ್ ಸಿ ಕ್ಯಾನ್ಸರ್.
ಅರಿಶಿಣದಲ್ಲಿ ಹಲವಾರು ರೀತಿಯ ಔಷಧೀಯ ಗುಣಗಳಿವೆ. ಹೀಗಾಗಿಯೇ ಗಾಯದಿಂದ ಹಿಡಿದು ದೊಡ್ಡ ಮಟ್ಟದ ಕ್ಯಾನ್ಸರ್ ಅನ್ನು ಕೂಡ ತಡೆಯುವ ಶಕ್ತಿ ಅರಿಶಿಣಕ್ಕಿದೆ. ಅರಿಶಿಣದ ಚಹಾ ಕುಡಿಯುವುದರಿಂದ ಕ್ಯಾನ್ಸರ್ ಅನ್ನು ತಡೆಗಟ್ಟಬಹುದಾಗಿದೆ. ಆಲ್ಝೈಮರ್ ಕಾಯಿಲೆ, ಸಂಧಿವಾತ, ರೋಗನಿರೋಧಕ ಶಕ್ತಿ ಸುಧಾರಣೆ, ಕೊಲೆಸ್ಟ್ರಾಲ್ ಕಡಿಮೆ, ಕೆರಳಿಸುವ ಕರುಳಿನ ಸಮಸ್ಯೆ, ಮಧುಮೇಹ ತಡೆಯುವುದು ಮತ್ತು ನಿಯಂತ್ರಿಸುವುದು ಹಾಗೂ ಶ್ವಾಸಕೋಶದ ಆರೋಗ್ಯಕ್ಕೆ ಉತ್ತಮವಾಗಿದೆ. 7ನೇ ಪ್ರಶ್ನೆ, ವಿಶ್ವ ಹಾವುಗಳ ದಿನವನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ? ಆಪ್ಷನ್ಸ್ ಎ ಮಾರ್ಚ್ 30, ಬಿ ಜುಲೈ 16, ಸಿ ಸೆಪ್ಟೆಂಬರ್ 21, ಡಿ ನವೆಂಬರ್ 25. ಸರಿಯಾದ ಉತ್ತರ ಆಪ್ಷನ್ ಬಿ ಜುಲೈ 16. ಪ್ರತಿ ವರ್ಷ ಜುಲೈ 16ರಂದು ವಿಶ್ವ ಹಾವುಗಳ ದಿನವನ್ನು ಆಚರಿಸಲಾಗುತ್ತದೆ. ಭೂಮಿಯ ಮೇಲೆ ಅಳಿವಿನ ಅಂಚಿನಲ್ಲಿರುವ ಮತ್ತು ಅಡಗಿ ಬಾಳುವ ಅಪರೂಪದ ಹಾವುಗಳ ತಳಿಗಳನ್ನು ಪತ್ತೆ ಹಚ್ಚಲು ಹಾಗೂ ಅವುಗಳ ಸಂರಕ್ಷಣೆಗೆ ವನ್ಯಜೀವಿ ತಜ್ಞರನ್ನು ಪ್ರೇರೇಪಿಸುವುದು ಈ ದಿನದ ಮುಖ್ಯ ಉದ್ದೇಶವಾಗಿದೆ. 8ನೇ ಪ್ರಶ್ನೆ, ಬ್ಲಡ್ ಶುಗರ್ ಅನ್ನು ಚಿಟಿಕೆಯಲ್ಲಿ ನಾರ್ಮಲ್ಗೊಳಿಸುವಷ್ಟು ಶಕ್ತಿಶಾಲಿ ಹಣ್ಣು ಯಾವುದು? ಆಪ್ಷನ್ಸ್ ಎ ಪ್ಯಾಷನ್ ಫ್ರೂಟ್, ಬಿ ಸೀಬೆಹಣ್ಣು, ಸಿ ಚಕ್ಕೋತ, ಡಿ ಅವಕ್ಯಾಡೋ. ಸರಿಯಾದ ಉತ್ತರ ಆಪ್ಷನ್ ಎ ಪ್ಯಾಷನ್ ಫ್ರೂಟ್. ಮಧುಮೇಹಿಗಳಿಗೆ ಪ್ಯಾಷನ್ ಹಣ್ಣು ತುಂಬಾ ಒಳ್ಳೆಯದು. ಇದರ ಗ್ಲೈಸೆಮಿಕ್ ಇಂಡೆಕ್ಸ್ 30. ಇದನ್ನು ಸೇವಿಸುವುದರಿಂದ ರಕ್ತದಲ್ಲಿನ ಸಕ್ಕರೆಯ ಹೆಚ್ಚಳದ ದರವನ್ನು ಕಡಿಮೆ ಮಾಡುತ್ತದೆ. ಪ್ಯಾಷನ್ ಹಣ್ಣು ಮತ್ತು ಎಲೆಗಳ ರಸವನ್ನು ಸೇವಿಸುವುದರಿಂದ ನಿದ್ರಾಹೀನತೆ ನಿವಾರಣೆಯಾಗುತ್ತದೆ. ಈ ಎಲೆಗಳ ಕಷಾಯದಲ್ಲಿ ಆಲ್ಕಲಾಯ್ಡ್ ಇರುವ ಕಾರಣದಿಂದಾಗಿ ನಿದ್ರೆಯನ್ನು ಪ್ರೇರೇಪಿಸುತ್ತದೆ. ದೇಹದಲ್ಲಿ ಚಯಾಪಚಯವನ್ನು ಬಲಪಡಿಸಲು ಮತ್ತು ತೂಕವನ್ನು ಇಳಿಸಲು ಸಹಾಯ ಮಾಡುತ್ತದೆ. ಇದು ಕ್ಯಾನ್ಸರ್ ವಿರೋಧಿ ಗುಣಗಳನ್ನು ಸಹ ಹೊಂದಿದೆ. ಪ್ಯಾಷನ್ ಫ್ರೂಟ್ ವಿಟಮಿನ್ ಮತ್ತು ಆಂಟಿ ಆಕ್ಸಿಡೆಂಟ್ಗಳಲ್ಲಿ ಸಮೃದ್ಧವಾಗಿದೆ. ಪ್ರತಿನಿತ್ಯ ಇದನ್ನು ತಿನ್ನುವುದರಿಂದ ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನು ನಿಯಂತ್ರಣದಲ್ಲಿಡಬಹುದು. ಸ್ಥೂಲಕಾಯತೆಯಂತಹ ಸಮಸ್ಯೆಗಳನ್ನು ಸಹ ಇದು ಪರಿಹರಿಸುತ್ತದೆ. ಈ ಹಣ್ಣು ಸಕ್ಕರೆ ಕಾಯಿಲೆ ಇರುವವರಿಗೆ ಮಾತ್ರವಲ್ಲ, ಕೊಲೆಸ್ಟ್ರಾಲ್ ಇರುವವರಿಗೂ ಕೂಡ ಒಳ್ಳೆಯದು. 9ನೇ ಪ್ರಶ್ನೆ, ಮಾವಿನ ಹಣ್ಣಿನೊಂದಿಗೆ ಬೇರೆ ಯಾವ ಆಹಾರಗಳನ್ನು ತಿನ್ನಬಾರದು? ಆಪ್ಷನ್ಸ್ ಎ ಪಪ್ಪಾಯ, ಬಿ ಅನ್ನ, ಸಿ ಮೊಸರು, ಡಿ ಮುದ್ದೆ. ಸರಿಯಾದ ಉತ್ತರ ಆಪ್ಷನ್ ಎ ಪಪ್ಪಾಯ. ಮಾವಿನ ಹಣ್ಣಿನಲ್ಲಿ ಫೈಬರ್, ಫ್ರಕ್ಟೋಸ್ ಅಧಿಕವಾಗಿದ್ದು ಪಾಲಿಯೋಗಳು ಅಲ್ಪ ಪ್ರಮಾಣದಲ್ಲಿರುತ್ತವೆ. ನಿಮ್ಮ ಜೀರ್ಣಾಂಗ ವ್ಯವಸ್ಥೆಯು ನಿಧಾನವಾಗಿದ್ದರೆ ಅಥವಾ ಸೂಕ್ಷ್ಮವಾಗಿದ್ದರೆ ಖಾಲಿ ಹೊಟ್ಟೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮಾವಿನ ಹಣ್ಣನ್ನು ತಿನ್ನುವುದು ಅನಿಲ ಅಥವಾ ಉಬ್ಬುವಿಕೆಗೆ ಕಾರಣವಾಗಬಹುದು. ಹೆಚ್ಚುವರಿಯಾಗಿ ಆಯುರ್ವೇದದಂತಹ ಸಾಂಪ್ರದಾಯಿಕ ವ್ಯವಸ್ಥೆಗಳು ಮಾವಿನ ಹಣ್ಣಿನಂತಹ ಬೆಚ್ಚಗಾಗುವ ಆಹಾರಗಳನ್ನು ಪಪ್ಪಾಯಿಯಂತಹ ತಂಪಾಗಿಸುವ ಆಹಾರಗಳೊಂದಿಗೆ ಸಂಯೋಜಿಸುವುದರಿಂದ ಕೆಲವೊಮ್ಮೆ ಜೀರ್ಣಕಾರಿ ಸಮತೋಲನವನ್ನು ಅಡ್ಡಿಪಡಿಸಬಹುದು ಎಂದು ಸೂಚಿಸುತ್ತವೆ. 10ನೇ ಪ್ರಶ್ನೆ, ದಾಲ್ಚಿನ್ನಿ ದ್ವೀಪ ಎಂದು ಯಾವ ದ್ವೀಪ ರಾಷ್ಟ್ರವನ್ನು ಕರೆಯಲಾಗುತ್ತದೆ? ಆಪ್ಷನ್ಸ್ ಎ ಮಡಗಸ್ಕರ್, ಬಿ ಫಿಲಿಪೈನ್ಸ್, ಸಿ ಫಿಜಿ, ಡಿ ಶ್ರೀಲಂಕಾ. ಸರಿಯಾದ ಉತ್ತರ ಆಪ್ಷನ್ ಡಿ ಶ್ರೀಲಂಕಾ. ದಾಲ್ಚಿನ್ನಿ ವಿಶ್ವದ ಅತ್ಯಂತ ಹಳೆಯ ಮತ್ತು ಅತ್ಯಂತ ಅಮೂಲ್ಯವಾದ ಮಸಾಲೆಗಳಲ್ಲಿ ಒಂದಾಗಿದೆ. ಇದು ಅದರ ಸಿಹಿ ಸುವಾಸನೆ ಮತ್ತು ಔಷಧೀಯ ಗುಣಗಳಿಗೆ ಮೌಲ್ಯಯುತವಾಗಿದೆ. ಹಲವಾರು ದೇಶಗಳು ದಾಲ್ಚಿನ್ನಿ ಉತ್ಪಾದಿಸುತ್ತಿದ್ದರೂ ಒಂದು ದ್ವೀಪ ರಾಷ್ಟ್ರವು ನಿಜವಾದ ದಾಲ್ಚಿನ್ನಿ ಎಂದು ಕರೆಯಲ್ಪಡುವ ಅತ್ಯುತ್ತಮ ವಿಧವನ್ನು ಬೆಳೆಸುವುದಕ್ಕಾಗಿ ಜಾಗತಿಕವಾಗಿ ಗುರುತಿಸಲ್ಪಟ್ಟಿದೆ. ಶ್ರೀಲಂಕಾವನ್ನು ದಾಲ್ಚಿನ್ನಿ ದ್ವೀಪ ಅಥವಾ ಸಿನ್ನಮನ್ ದ್ವೀಪ ಎಂದು ಕರೆಯಲಾಗುತ್ತದೆ. ಈ ದೇಶವು ಸಿಲೋನ್ ದಾಲ್ಚಿನ್ನಿಯ ಸಾಂಪ್ರದಾಯಿಕ ತವರು. ಇದನ್ನು ಸಾಮಾನ್ಯವಾಗಿ ನಿಜವಾದ ದಾಲ್ಚಿನ್ನಿ ಎಂದು ಕರೆಯಲಾಗುತ್ತದೆ. ಇದು ಇತರ ಪ್ರಭೇದಗಳಿಗೆ ಹೋಲಿಸಿದರೆ ರುಚಿ, ಪರಿಮಳ ಮತ್ತು ಗುಣಮಟ್ಟದಲ್ಲಿ ಶ್ರೇಷ್ಠವೆಂದು ಪರಿಗಣಿಸಲಾಗುತ್ತದೆ. ಉತ್ಪಾದನೆ ಮತ್ತು ರಫ್ತಿನಲ್ಲಿ ಇದರ ದೀರ್ಘಕಾಲದ ಪ್ರಾಬಲ್ಯವು ಇದಕ್ಕೆ ಈ ಜಾಗತಿಕ ಪ್ರಶಸ್ತಿಯನ್ನು ಗಳಿಸಿದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ರಿ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಮರೀದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.